ಸ್ನೇಹಿತರೆ, ಒಬ್ಬ ಹುಡುಗನ ಬಗ್ಗೆ, ಕುರಿ ಹುಡುಗನ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಕುರಿ ಕಾಯುವ ಹುಡುಗ ಒಂದು ಸಂಪತ್ತಿನ ಅನ್ವೇಷಣೆಯನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಒಬ್ಬ ನಿಧಿಯನ್ನು ಹೇಗೆ ಅನ್ವೇಷಣೆ ಮಾಡಿ ಆ ನಿಧಿಯನ್ನು ನನ್ನದಾಕಿಸ್ಕೊಳ್ಬೇಕು ಅಂತ ಅವನು ಸ್ಯಾಂಟಿಯಾಗೋ ಅನ್ನೋ ಅವನ ಹೆಸರು. ಅವನು ಈಜಿಪ್ಟ್ ದೇಶದಿಂದ, ಸ್ಪೇನ್ನಿಂದ ಈಜಿಪ್ಟ್ ದೇಶಕ್ಕೆ ಅಲ್ಲಿ ಪಿರಮಿಡ್ಗಳ ಮಧ್ಯದಲ್ಲಿ ಏನೋ ದೊಡ್ಡ ನಿಧಿ ಇದೆ. ಆ ನಿಧಿಯನ್ನು ಸಂಶೋಧನೆ ಮಾಡಿ ಅದನ್ನು ನಾನು ಅಥವಾ ಅದನ್ನು ನಾನು ತನ್ನದಾಗಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಒಬ್ಬ ರಸವಾದಿ, ಅವನು ಹೋಗ್ತಾ ಇರಬೇಕಾದ್ರೆ ಒಬ್ಬ ರಸವಾದಿ ಸಿಗ್ತಾನೆ. ಆ ರಸವಾದಿ ಅಂದರೆ ಆಲ್ಕಮಿಸ್ಟ್ ಸಿಗ್ತಾನೆ. ಆ ಆಲ್ಕಮಿಸ್ಟು ಅವನಿಗೆ ಆ ಮಾರ್ಗವನ್ನು ಹೇಳ್ತಾನೆ, ನೀನು ಈಜಿಪ್ಟ್ ಪಿರಮಿಡ್ ನೋಡಲಿಕ್ಕೆ ಹೋಗೋದಾದರೆ ಈ ದಾರಿಯಲ್ಲಿ ಹೋಗು ಅಂತೇಳಿ. ಆ ಕುತೂಹಲವನ್ನು ಆ ಹುಡುಗ ಇನ್ನೂ ಹೆಚ್ಚಿಸ್ಕೊಂಡು ಆ ನಿಧಿಯನ್ನು ಅನ್ವೇಷಣೆ ಮಾಡಲಿಕ್ಕೋಸ್ಕರ ಅವನು ತಾನು ಇದ್ದ ಜಾಗದಿಂದ ಎಷ್ಟೋ ಸಮಯಗಳ ಕಾಲ ರಾತ್ರಿ ಹಗಲು ನಿದ್ರೆ ಮಾಡದೆ ಊಟ ಉಪಚಾರಗಳನ್ನು ತ್ಯಜಿಸಿ ತನ್ನ ಯಾತ್ರೆಯನ್ನು ಮುಂದುವರಿಸ್ತಾನೆ. ಕಡೆಗೆ ಗೊತ್ತಾಗ್ತದೆ, ನಾನು ಆ ನಿಧಿಯನ್ನು ಹುಡುಕುವ ನಿಧಿ ಎಲ್ಲಿದೆ ಅಂತ ಅವನಿಗೆ ಕಡೆಗೂ ಲಾಸ್ಟಿಗೆ ಗೊತ್ತಾಗ್ತದೆ. ಈ ನಿಧಿ ಎಲ್ಲಿದೆ ಅಥವಾ ಅವನ ಅನ್ವೇಷಣೆ ಏನು ಅಂತ ನೀವು ಓದಬೇಕಾದ್ರೆ ಒಂದು ಪುಸ್ತಕ ಹೇಳ್ತೀನಿ. ಆ ಪುಸ್ತಕದ ಹೆಸರು ಆಲ್ಕಮಿಸ್ಟ್ ಅಂತೇಳಿ. ಬರೋಬ್ಬರಿ 8.5 ಕೋಟಿ ಪುಸ್ತಕಗಳು ಮಾರಾಟ ಆಗಿದೆ. ಈ ಬರೋಬ್ಬರಿ 8.5 ಕೋಟಿ ಪುಸ್ತಕಗಳು ಪ್ರಪಂಚದಾದ್ಯಂತ ಮಾರಾಟ ಆಗಿದೆ. ಈ ಪುಸ್ತಕ ನೀವು ಕೂಡ ಓದಬೇಕು. ಖಂಡಿತ ತುಂಬಾ ಇಂಟ್ರೆಸ್ಟ್ ಆಗಿರುವಂಥ ಒಂದು ಒಳ್ಳೆಯ ಪುಸ್ತಕ. ನೀವು ಈ ಪುಸ್ತಕವನ್ನು ಓದಿ ನಿಮ್ಮ ಸಂಪತ್ತಿನ ಅನ್ವೇಷಣೆಯನ್ನು ನೀವೇ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.